ನೀವೆಲ್ಲ ಬಡ್ದಾಡ್ತಾ ಇದ್ದೀರಿ. ಇವತ್ತು ನನ್ನ ಕರೆಸಿ, ಜಾರ್ಜ್ ಅವ್ರು ಕರೆಸಿ, ಏನು ಇವತ್ತು ಖಾಸಗೀಕರಣ ಆಗ್ತಾ ಇದೆ ಅದರ ವಿರುದ್ಧವಾಗಿ ನಿಮ್ಮ ಹೋರಾಟ ಚಳುವಳಿ ನಡೀತಾ ಇದೆ. ಯಾವಾಗಾಯಿತು? 2003ರಲ್ಲಿ ಕಾನೂನು ಬಂತು. ಯಾರು ತಂದ್ರು? ಬಿಜೆಪಿ ಸರ್ಕಾರ ಬಂತು. ನೀವು ಯಾರು ಅದ್ರ ವಿರುದ್ಧವಾಗಿ ಯಾರು ಮಾತಾಡಿದ್ದೀರಾ? ಯಾರು ನಿಮ್ಮ ಧ್ವನಿಯನ್ನು ಎತ್ತಲಿಲ್ಲ, ಯಾರು ಹೋರಾಟವನ್ನು ಮಾಡಲಿಲ್ಲ, ನೀವು ಯಾರು ಅವ್ರಿಗೆ ಧಿಕ್ಕಾರ ಹೇಳಲಿಲ್ಲ. ನನ್ನ ಹತ್ರ ಮಾತ್ರ ಬಂದು, ಜಾಜ್ ಹತ್ರ ಮಾತ್ರ ಬಂದು ಅದಕ್ಕೆ ಅವಕಾಶ ಕೊಡಬೇಡಿ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನೀವು ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀರಿ. ಯಾವ ನನ್ನ ಜೊತೆ ಇರ್ತೀನಿ ಅಂತ ಹೇಳೋದು? ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಧಿಕ್ಕಾರ ಹೇಳಿದಾಗ, ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಜೈಕಾರ ಹೇಳಿದಾಗ ಮಾತ್ರ ಅದಕ್ಕೆ ಗೌರವ ಬರ್ತದೆ. ಇಲ್ಲ ಅಂದ್ರೆ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಬಸವಣ್ಣ, ನೀನಾಗ್ಲಿ, ಬಲರಾಮ್ ಆಗಲಿ, ಇಲ್ಲ ನೀನಿಂದ ಇದ್ದಂಥ ಅಧ್ಯಕ್ಷಗಳಾಗ್ಲಿ, ಯಾರು ಇದನ್ನ ಮಾಡಿರೋಂಥ ಕಾನೂನು ತಂದಿರೋದು ಸರಿ ಇಲ್ಲ ಅಂತ ಯಾರು ಮಾತಾಡಿದ್ರ? ಬಿಜೆಪಿಯವರು ಬರೀ ಟೀಕೆ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಅದರಿಂದ ನಮ್ಮ ಸರ್ಕಾರದ ಹೆಬ್ಬೆಟ್ಟು ನೀವು. ಈ ಹೆಬ್ಬೆಟ್ಟಿಲ್ಲ ಅಂದ್ರೆ ಏನು ಕೆಲಸ ನಡೆದಿಲ್ಲ, ಏನು ನಡೆದಿಲ್ಲ. ಸೊ ನಮ್ಮ ಶಾಸಕಾಂಗದಲ್ಲಿ ತಾವೆಲ್ಲ ಕಾರ್ಮಿಕರಾಗಿ ಕೆಲಸ ಕೂಡ ತಾವೆಲ್ಲ ಮಾಡ್ತಾ ಇದ್ದೀರಿ. ಮುಂಬೈ, ದೆಹಲಿ, ವಿವಿಧ ನಗರದಲ್ಲಿ ಮತ್ತು ಈಗಾಗಲೇ ಹೇಳಿದ್ದೀರಿ ಒರಿಸ್ಸಾದಲ್ಲೂ ಕೂಡ ಈಗಾಗಲೇ ಖಾಸಗಿ ಕಂಪನಿಯವರು ಇದನ್ನ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ಅಂತೇಳಿ. ಹಿಂದೆ 100 ವರ್ಷ ಹಿಂದೆ ಲೈನ್ ಹಾಕಿದವರು ನೀವು, ಲೈನ್ ಎಳೆದವರು ನೀವು, ಬೆಂಬಲ ಕೊಟ್ಟವರು ಸರ್ಕಾರ. ಇದಾದ ಮೇಲೆ ಕನೆಕ್ಷನ್ ಕೊಡಕ್ಕೆ ಯಾರಿಗೋ ಖಾಸಗಿ ಕಂಪ್ನಿಯವ್ರಿಗಂತೆ ದುಡ್ಡು ಮಾಡಕ್ಕೆ. ನೀವು ಒಬ್ಬರು ಮನೆಗಾರು ಹೋಗಿ ಬಿಜೆಪಿ ಲೀಡರ್ಗಳಿಗೆ ನೀವಿಂತ ಮಾಡ್ತಾ ಇರೋ ತಪ್ಪು ಅಂತ ನೀವು ಯಾರು ಹೇಳಿದ್ರೇನ್ರಿ? ಒಬ್ರು ಮಾತಾಡಲಿಲ್ಲ. ಆದರೆ ನನಗೆ ಡಿ ಕೆ ಅಂತ ಇಲ್ಲಿ ಕರಿತಾ ಇದ್ದೀರಿ. ನೀವು ಈ ಡಿ ಕೆ ಅಂತ ಹೇಳಿದ್ರೆ ನಾನು ಜಗ್ಗೋ ಮನುಷ್ಯ ಅಂತೂ ಅಲ್ಲ. ಏನಿದು ನಮ್ದು ಗಿವ್ ಅಂಡ್ ಟೇಕ್, ಶೇರಿಂಗ್ ಅಂಡ್ ಕೇರಿಂಗ್. ನೀವು ನಮ್ಗೆ ಕೇರ್ ಮಾಡಬೇಕು, ನಾವು ನಿಮ್ಗೆ ಕೇರ್ ಮಾಡಬೇಕು. ಗ್ಯಾರಂಟಿ ತಾನೆ? ಈ ಅಗ್ರಿಮೆಂಟ್ ಗ್ಯಾರಂಟಿ ತಾನೆ? 2028 ಸರ್ಕಾರ, ನಿಮ್ ಸರ್ಕಾರ ವಾಪಸ್ ಬರ್ಬೇಕು ತಾನೆ? ಈಗ ಹೇಳಿ, ಅದೇನ್ ಡಿ ಕೆ ಅಂತ ಎಷ್ಟೊತ್ತಿ ಹೇಳ್ತೀರ ಹೇಳಿ ನೋಡೋಣ. ಮಾಧ್ಯಮದವರು ಇದೆಲ್ಲ ಸ್ವಲ್ಪ ದಾಖಲೆ ಮಾಡ್ಕೊಳ್ಳಿ. ಸಾಕು 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 ಸಾಕು. ನುಡಿದಂತೆ ನಡಿಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಈಗಾಗಲೇ ಜಾರ್ಜ್ ಸಾಹೇಬ್ರು, ನಮ್ಮ ಎಸ್ಕಾಂನ ಎಲ್ಲ ಅಧ್ಯಕ್ಷಗಳು ನನಗೆ ಬಂದು ಕಿವಿಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಯಾವ ಕಾರಣಕ್ಕೂ ಪ್ರೈವೇಟೈಸೇಷನ್ ಆಗಬಾರ್ದು ಅಂತ ನನಗೆ ಹೇಳಿದ್ದಾರೆ. ಅದು ನನ್ನ ಕಿವಿಲಿ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಆದರೆ ಮತ್ತೆ ಇದನ್ನ ನನ್ನ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ನಾನೊಬ್ಬನೇ ತೀರ್ಮಾನ ಮಾಡೋದಿಲ್ಲ. ನನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಯಾರ ಅಭಿಪ್ರಾಯ? ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ. ನೀವು ನೌಕರರು ಹೇಳಿದ್ದೀರಿ, ಎಸ್ಕಾಂ ಅಧ್ಯಕ್ಷಗಳಿಗೂ ಹೇಳಿದ್ದಾರೆ, ನನ್ನ ಮಂತ್ರಿಗಳು ಹೇಳಿದ್ದಾರೆ. ಅದೆಲ್ಲ ಕೂಡ ಚರ್ಚೆ ಮಾಡಿ ನೀವು ಏನು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಏನು ನನಗೆ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಏನು ನಂಬಿಕೆ ನನ್ನ ಮೇಲೆ ಇಟ್ಟಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗಿಂ ಉಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ,
ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಿಗೂ ಕೂಡ ಹುಳಿ ಬಹಳ ಶ್ರೇಷ್ಠ ಅಂತೆ. ನಮ್ಮ ಹೆಣ್ಮಕ್ಳು ಗೊತ್ತು, ಹುಣಸೆಹಣ್ಣು ಹುಳಿ, ಮಾವಿನಹಣ್ಣು ಹುಳಿ, ದ್ರಾಕ್ಷಿ ಹುಳಿ, ಎಲ್ಲ ಹುಳಿಗಳು ಕೂಡ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠ ಅಂತೆ. ದುಂಬಿಗಿಂ ಕರಿಲ ಕಪ್ಪು, ಈ ಮೈಕಲ್ ಕಪ್ಪು, ಕೂದಲಲ್ಲಿ ಕಪ್ಪು, ಬಟ್ಟೆಲ್ ಕಪ್ಪು, ಎಲ್ಲದಕ್ಕೂ ಕೂಡ ಹಳ್ಳಿಲಿ ಆ ಕಪ್ಪು ಬಹಳ ಶ್ರೇಷ್ಠ ಅಂತೆ, ಗ್ಲಾಸ್ ಹೊಡೆದಾಗ ಹೊಡಿತಂತೆ. ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ಶಂಭು ಅಂತ ಕರೀತಾರೆ. ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಎಲ್ಲ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಂಗೆ ನಿಮ್ಮ ಮೇಲೆ ನಂಬಿ ನಾನು ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತೆಗೆದುಕೋತೀನಿ. ನೀವೇನಾರು ಹೆಚ್ಚು ಕಮ್ಮಿ ಮಾಡಿ ಮೋಸ ಮಾಡಿದ್ರೆ ಏನ್ ಮಾಡ್ತೀನಿ? ವಾಜಪೇಯಿ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಏನ್ ತೀರ್ಮಾನ ಆಯ್ತೋ ಆ ಕಡೆ ನಾನು ತಿರುಗಿ ನೋಡ್ಬೇಕಾಯ್ತದೆ. ಅದಕ್ಕೆ ಅವಕಾಶ ಕೊಡಕ್ ಹೋಗ್ಬೇಡಿ. ನಿಜ ತಾನೇ ನಾನು ಹೇಳ್ತಾ ಇರೋದು? ಅಷ್ಟೇ. ಸೊ ಹಂಗೆ ಇವತ್ತು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿರಬೇಕು. ಇಂದಿರಾ ಗಾಂಧಿಯವರು ತೆಗೆದುಕೊಂಡಂತ ತೀರ್ಮಾನ, ನಿಮ್ಮೆಲ್ಲರ ಧ್ವನಿ ಈ ಇಲಾಖೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಹಂಗೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಹಿಂದೆನೂ ಮಾಡ್ದೋ. ಇವತ್ತು ಜಾರ್ಜ್ ಅವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಅವರು ಕೂಡ ಇವತ್ತು ಹೊಸ ಪವರ್ ಸೆಕ್ಟರ್ಗೆ ಆಡ್ ಮಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಮಧ್ಯದಲ್ಲಿ ಯಾವ್ದಾದ್ರು ಏನಾರು ಪವರ್ ಆಡ್ ಆಯ್ತಾ? ಯಾವ್ದಾದ್ರು ಹೊಸ ಯೋಜನೆ ಬಂತ? ಯಾವ್ದಾದ್ರು ಹೊಸ ಬಿಲ್ಡಿಂಗ್ ಬಂತ? ಹಿಂದಿನ ಭವನ ಅಂತ ಕಟ್ತೆ, ಹೌಸಿಂಗ್ ಬೋರ್ಡ್ ಅಲ್ಲಿ ನಿಮ್ ಬಿಲ್ಡಿಂಗ್ ಇತ್ತು, ನೋಡಿದ್ರ ಹಿಂದಿನ ಭವನ ಅಲ್ಲಿ ಹೆಂಗಿತ್ತು? ರೇಸ್ ಕೋರ್ಸ್ ರೋಡ್ ಎದುರುಗಡೆ ನೋಡಿದಿರ ಜಾಗ, ಖಾಲಿ ಜಾಗ ತೆಗೆದು ಒಂದು ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಲ್ಲೊಂದು ಒಳ್ಳೆ ಬಿಲ್ಡಿಂಗ್ ಕಟ್ತು. ಕ್ರೆಡಲ್ ಬಿಲ್ಡಿಂಗ್ ನೋಡಿದ್ದೀರಾ ನೀವು? ಯಾವ ರೀತಿ ಕ್ರೆಡಲ್ ಬಿಲ್ಡಿಂಗ್ ಕಟ್ಟಿದೀವಿ ಅಂತ, ಕ್ರೆಡಲ್ಗೆ ಯಾವ ರೀತಿ ಸ್ವರೂಪ ಕೊಟ್ಟಿದ್ದೀವಿ ಅಂತ ತಾವೆಲ್ಲ ಗಮನಿಸಿದ್ದೀರಿ. ಹಂಗೆ ಇವತ್ತು ಅವಕಾಶ ಸಿಕ್ಕಿದಾಗೆಲ್ಲ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಿದ್ದೀವಿ. 7 ವರ್ಷಕ್ಕೊಮ್ಮೆ ವೇತನ ಪರೀಕ್ಷಣೆ ಇತ್ತು. ನಾನೇನು ಮಾಡಿದೆ? 5 ವರ್ಷಕ್ಕೆ ಮಾಡಿದೆ. ಲಾಭ ಆಯ್ತೋ ಇಲ್ಲೋ? ಒಂದೇ ಸತಿ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಎನ್ಹಾನ್ಸ್ಮೆಂಟ್ ಕೊಟ್ಟೆ? ನೆನಪಿಟ್ಕೊಂಡಿದ್ದೀರೋ ಮರ್ತು ಬಿಟ್ಟಿದ್ದೀರೋ? ಆಗಾಗ ನಾನು ಹೊಡಿತಾ ಇರ್ಬೇಕು, ನಿಮ್ ಮೀಟ್ರು ತಿರುಗಿಸ್ತಾ ಇರ್ಬೇಕು. ಎಲ್ಲ ಮರ್ತು ಬಿಟ್ಟಿದ್ದೀರಿ, ಹಳದಾಗೋಯ್ತು. ಆ ಬದುಕು ಎಷ್ಟು ದಿನಕ್ಕೆ ಅನುಕೂಲ ಆಯ್ತು? ಇಡೀ ಜೀವನ ಅನುಕೂಲ ಆಯ್ತೋ ಇಲ್ಲೋ? ಇಂಜಿನಿಯರ್ಗಳನ್ನ ಆಯ್ಕೆ ಮಾಡ್ತಿದ್ದು, ಲೈನ್ ಮನ್ ಆಯ್ಕೆ ಮಾಡ್ತಿದ್ದು ಎಲ್ಲ ನಿಮ್ಮ ಇಂಜಿನಿಯರ್ಗಳ ಹತ್ರ ಪೆನ್ಸಿಲ್ ಕೊಟ್ಬಿಟ್ಟು ಬರೆದು ತಿರ್ಗಾ ತಿದ್ದುಬಿಟ್ಟು ಆಮೇಲೆ ಇಂಜಿನಿಯರ್ಗಳು ತಗೋತಾ ಇದ್ರು. ನಾನು ಆ ಕೆಲಸ ಮಾಡ್ದ ಟ್ರಾನ್ಸ್ಪರೆಂಟ್ ಆಗಿ. ಒಬ್ರು ಕೂಡ ₹1 ಲಂಚ ಕೊಡದೆ ಸುಮಾರು 25,000 ಜನನ ಲೈನ್ ಮೆನ್ಗಳನ್ನ 20,000 4-5 ಜನ ಇಂಜಿನಿಯರ್ಸ್ನ ಆಯ್ಕೆ ಮಾಡಿದ್ದೆ ಇಲ್ಲೋ? ಆ ಪದ್ಧತಿ ನಡ್ಕೊಂಡು ಬರ್ತಾ ಇದ್ದೋ ಇಲ್ಲೋ? ಬೇರೆಯವರೆಲ್ಲ ಪೆನ್ಸಿಲ್ ಅಲ್ಲಿ ಬರ್ಸಿದ್ ನಿಜ ತಾನೆ? ಇದನ್ನ ನೀವು ಸ್ಮರಿಸ್ಕೊಳ್ಬೇಕು. ಅದಕ್ಕೆ